ಚನ್ನಪಟ್ಟಣ ಅಧಿಪತಿ ಆಗುವುದಕ್ಕೆ ಜೋರಾಗ್ತಾ ಇದೆ ಫೈಟ್. ಚನ್ನಪಟ್ಟಣಕ್ಕೆ ಯಾರಾಗಬಹುದು ಸಾರಥಿಗಳು ಅನ್ನುವಂತಹ ಪ್ರಶ್ನೆ ಮೂಡೋದ್ರ ನಡುವೆನೆ ಇತ್ತ ಸೋದರನ ಸೋಲಿನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಡಿಕೆ ಬಹಳ ಅಂದ್ರೆ ಬಹಳ ಪ್ರಯತ್ನವನ್ನ ಪಡ್ತಿದ್ದಾರೆ. ಈಗಾಗಲೇ ಗೊತ್ತಾಗಿರುತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಹೇಗಿದೆ ಒಳನೋಟ ಅಂತ. 2 ಬಾರಿ ಸಂಸದರಾಗಿ ಗೆದ್ದಿದ್ದಂತಹ ಡಿಕೆ ಸುರೇಶ್ಗೆ ಈ ಬಾರಿ ಡಾಕ್ಟರ್ ಮಂಜುನಾಥ್ ಅವರು ಮಣ್ಣು ಮುಕ್ಕಿಸ್ಬಿಟ್ರು. ಆ ಸೋಲಿನಿಂದ ಧೃತಿಗೆಟ್ಟಿರುವಂತಹ ಡಿಕೆ ಸುರೇಶ್ ಹಾಗೆ ಡಿಕೆ ಶಿವಕುಮಾರ್ ಡಾಕ್ಟರ್ ಮಂಜುನಾಥ್ ಅವರ ಕುಟುಂಬಕ್ಕೆ ಸೋಲನ ರುಚಿಯನ್ನ ಕಾಣಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಇತ್ತ ಎಚ್.ಡಿ. ಕುಮಾರಸ್ವಾಮಿ ಅವರ ಕ್ಷೇತ್ರಕ್ಕೆ ಲಗ್ಗೆಯನ್ನ ಇಟ್ಟು ಅಲ್ಲಿ ದಿಗ್ವಿಜಯದ ಪತಾಕೆಯನ್ನ ಹಾರಿಸಬೇಕು ಅಂತ ಬಂಡೆ ಅಂದುಕೊಳ್ತಾ ಇದ್ದಾರೆ. ಬಟ್ ಅದು ಸುಲಭನಾ? ಹೇಳಿ ಕೇಳಿ ಜೆಡಿಎಸ್ನ ಭದ್ರಕೋಟೆ. ಅಲ್ಲಿ ಆಲ್ಮೋಸ್ಟ್ ಆಲ್ ಮತದಾರ ಪ್ರಭುಗಳು ಜೆಡಿಎಸ್ ಆಗಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಸ್ಕೊಂಡು ಬರಬೇಕು ಅನ್ನುವಂಥ ಟಾಕ್ ಕೂಡ ಇದೆ. ಆ ರಣರಂಗದಲ್ಲಿ ಡಿಕೆ ಬಲಗಾಲನ್ನ ಇಟ್ಟು ಗೆದ್ಕೊಂಡು ಬರ್ತಾರಾ? ಗಮನಿಸ್ತಾ ಇದ್ದೀರಾ ಚನ್ನಪಟ್ಟಣ ಬೈ ಎಲೆಕ್ಷನ್ಗೆ ಯಾರು ಸ್ಪರ್ಧೆ ಮಾಡಬಹುದು ಏನು ಅಂತ. ಡಿಕೆ ಸುರೇಶ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಬಟ್ ಇಲ್ಲಿ ಅವರು ಒಂದು ಹೆಂಗೆ ಅಂದ್ರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳುದು, ಈ ತಾನೇ ನಾನು ಬೆಂಗಳೂರು ಗ್ರಾಮಾಂತರದಿಂದ ಸೋಲನ್ನ ಕಂಡಿದ್ದೀನಿ, ಜನರು ನನಗೆ ರೆಸ್ಟ್ ತಗೊಳ್ಳೋದಕ್ಕೆ ಹೇಳಿದ್ದಾರೆ, ಸೋತಿನ 1 ತಿಂಗಳಾಗಿಲ್ಲ, ನಾನು ಮತ್ತೆ ಚುನಾವಣೆ ಅಂತಂದ್ರೆ ಜನರು ನಕ್ಬಿಡ್ತಾರೆ, ನಾನು ಈ ಬಾರಿ ಸ್ಪರ್ಧೆ ಮಾಡೋದು ಡೌಟ್ ಅಂತ ಹೇಳಿದ್ದು. ಹಾಗಾಗಿ ಇಲ್ಲಿ ಸಿಪಿ ಯೋಗೀಶ್ವರ್ ಅವರ ಪುತ್ರಿ ನಿಶಾ ಯೋಗೀಶ್ವರ್ ಅವ್ರಿಗೂ ಕೂಡ ಟಿಕೆಟ್ ನೀಡಬಹುದಾದಂತಹ ಸಾಧ್ಯತೆ ದಟ್ಟವಾಗಿದೆ. ಅದೂ ಇಲ್ಲ ಅಂತಂದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಹೆಗಡೆಗೆ ಟಿಕೆಟ್ ನೀಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ. ಇಫ್ ಇನ್ ಕೇಸ್ ಡಿಕೆ ಸುರೇಶ್ ಸ್ಪರ್ಧೆ ಮಾಡಲಿಲ್ಲ ಚನ್ನಪಟ್ಟಣದಿಂದ ಅಂತಂದ್ರೆ ಆಪ್ಷನಬಲ್ ನಿಶಾ ಯೋಗೀಶ್ವರ್ ಇದ್ದಾರೆ, ಐಶ್ವರ್ಯ ಹೆಗಡೆ ಇದ್ದಾರೆ. ಓಕೆ ಫೈನ್, ಕಾಂಗ್ರೆಸ್ ಅಭ್ಯರ್ಥಿಗಳು ಹಿಂಗಿದ್ದಾರೆ. ಇನ್ನ ಜೆಡಿಎಸ್ ನಿಂದ ಯಾರನ್ನ ಕಣಕ್ಕಿಳಿಸಬಹುದು ಅಂತಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರ ಸುಪುತ್ರ, ಬಹಳ ಹೀನಾಯವಾಗಿ ಸೋಲನ್ನ ಕಂಡಿರುವಂತಹ ನಾಯಕ, ಅತಿ ಚಿಕ್ಕ ವಯಸ್ಸಿನಲ್ಲೇ ಸಾಕಷ್ಟು ಬಾರಿ ಸೋಲನ್ನ ಕಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಹಾಗಾಗಿ ಈ ಬಾರಿ ಒಂದು ಚಾನ್ಸ್ ಕೊಡೋಣ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಯೋಚನೆ ಮಾಡ್ತಿದ್ದಾರೆ. ಈ ಬಾರಿ ಜೆಡಿಎಸ್ ನಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಿದ್ರೆ ಸಿಪಿ ಯೋಗೀಶ್ವರ್ ಅವರು ಸ್ಪರ್ಧೆ ಮಾಡೋದಕ್ಕೆ ಆಗೋದಿಲ್ಲ. ಸಿಪಿ ಯೋಗೀಶ್ವರ್ ಸ್ಪರ್ಧೆ ಮಾಡಿದ್ರೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಇಲ್ಲಿ ಸಿಪಿ ಯೋಗೀಶ್ವರ್ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಕೊಡಬೇಕು ಅನ್ನುವಂಥ ಟಾಪ್ ಫೈಟ್ ಜೋರಾಗಿದೆ. ಜಸ್ಟ್ ಬಿಕಾಸ್ ಆಡಳಿತ ಇದೆ, ಚನ್ನಪಟ್ಟಣದಲ್ಲಿ ಒಳ್ಳೆ ಹಿಡಿತಾ ಇದೆ, ಎಚ್.ಡಿ. ಕುಮಾರಸ್ವಾಮಿ ಅವರ ಕೃಪಾ ಕಟಾಕ್ಷ ತೋರಿಸಿದ್ರೆ ಈ ಬಾರಿ ಚನ್ನಪಟ್ಟಣ ನಮ್ದೆ ಅಂತ ಸಿಪಿ ಯೋಗೀಶ್ವರ್ ಬಹಳ ಕಾನ್ಫಿಡೆಂಟ್ ನಲ್ಲಿ ಇದ್ದಾರೆ. ಹಾಗಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಮಾಡಬೇಕಾಗಿರೋದು ಇಷ್ಟೇ, ಒಂದು ನಿರ್ಧಾರವನ್ನ ತಗೋಬೇಕಾಗಿದೆ. ಅವರ ಮಗನನ್ನ ಚನ್ನಪಟ್ಟಣದಿಂದ ಏನು ಸ್ಪರ್ಧೆಯನ್ನ ಮಾಡಿಸಿದ್ರೆ ಸೋಲು ನಿಶ್ಚಿತ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಸರ್ವೆ ರಿಪೋರ್ಟ್ ಅನ್ನ ಗಮನಿಸಿದೆ. ಓಕೆ, ಮಗನ ಹಿತದೃಷ್ಟಿಯನ್ನ ಬಿಟ್ಟು ಪಕ್ಷದ ಹಿತದೃಷ್ಟಿಯನ್ನ ಗಮನಿಸಿದ್ರೆ ಸಿಪಿ ಯೋಗೀಶ್ವರ್ಗೆ ಟಿಕೆಟ್ ಕೊಟ್ರೆ ಈ ಬಾರಿ ಚನ್ನಪಟ್ಟಣದಲ್ಲಿ ದಿಗ್ವಿಜಯವನ್ನ ಸಾಧಿಸಬಹುದು ಅನ್ನುವಂತಹ ಟಾಕ್ ಕೂಡ ಹೆಚ್ಚಾಗಿದೆ. ಇಲ್ಲಿ ಕಾಂಗ್ರೆಸ್ನಿಂದ ಎಂಥ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ತಾರೆ ಅನ್ನೋದು ಕೂಡ ಮುಖ್ಯವಾಗಿದೆ. ಡಿಕೆ ಸುರೇಶ್ ಸ್ಪರ್ಧೆ ಮಾಡಿದ್ರೆ ಸಿಪಿ ಯೋಗೀಶ್ವರ್ ಗೆಲುವು ಖಚಿತ, ನಿಶಾ ಯೋಗೀಶ್ವರ್ ಸ್ಪರ್ಧೆ ಮಾಡಿದ್ರೆ ಸಿಪಿ ಯೋಗೀಶ್ವರ್ ಗೆಲುವು ಖಚಿತ, ಐಶ್ವರ್ಯ ಹೆಗಡೆ ಸ್ಪರ್ಧೆ ಮಾಡಿದ್ರೆ 50-50 ಆಗುತ್ತೆ ಎನ್ನಲಾಗ್ತಾ ಇದೆ. ಚನ್ನಪಟ್ಟಣ ಉಪಚುನಾವಣೆಗೆ ಮೈತ್ರಿಯಿಂದ ಅಚ್ಚರಿ ಅಭ್ಯರ್ಥಿ ಆಯ್ಕೆ ಆಗಬಹುದು ಎನ್ನಲಾಗ್ತಾ ಇರುವಂತದ್ದು ಯಾರು ಅಂತಂದ್ರೆ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನಸೂಯ ಮಂಜುನಾಥ್ ಅವರನ್ನ ಕಣಕ್ಕೆ ಇಳಿಸೋದಕ್ಕೆ ಪ್ಲಾನ್ ಕೂಡ ನಡೀತಾ ಇದೆ. ಒಕ್ಕಲಿಗರ ಅಭ್ಯರ್ಥಿ ಮಹಿಳೆಯರ ಮತವನ್ನ ಸೆಳೆಯುವುದಕ್ಕೆ ಪ್ಲಾನ್ ಅನ್ನ ಮಾಡಲಾಗ್ತಾ ಇದೆ. ಒಂದೇ ಸಹೋದರರನ್ನ ಕಟ್ಟಿ ಹಾಕೋದಕ್ಕೆ ದಳ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ ಅನ್ನುವಂತ ಮಾತುಗಳು. ಸಿಪಿ ಯೋಗೇಶ್ವರ್ ನಿಖಿಲ್ಗೆ ಟಿಕೆಟ್ ಏನಾದ್ರೂ ತಪ್ಪಿದ್ರೆ 3ನೇ ಅಭ್ಯರ್ಥಿ ಎಂಟ್ರಿ ಆಗಲಿದ್ದಾರೆ.
ಅದು ಅನಸೂಯ ಮಂಜುನಾಥ್ ಅವರು. ಈಗ ಚನ್ನಪಟ್ಟಣವನ್ನ ಬಹಳ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಶತಾಯಗತಾಯ ಈ ಬಾರಿ ಚನ್ನಪಟ್ಟಣವನ್ನ, ಸಂಡೂರು ಬೇಕಾದ್ರೆ ಹೋಗ್ಲಿ, ಶಿಗ್ಗಾವಿ ಬೇಕಾದ್ರೆ ಹೋಗ್ಲಿ, ಬಟ್ ಚನ್ನಪಟ್ಟಣ ಮಾತ್ರ ನಮ್ಮ ಪಾಲಿಗೆ ಬರಬೇಕು ಅದಂತ ಡಿ ಕೆ ಶಿವಕುಮಾರ್ ಬಹಳ ಪ್ರಯತ್ನವನ್ನ ಪಡ್ತಿದ್ದಾರೆ. ಈಗ ಹೇಳೋದಕ್ಕಾಗೋದಿಲ್ಲ, ಈ ಹಿಂದೆನೂ ಕೂಡ ಡಿ ಕೆ ಸುರೇಶನ್ನ ಸೋಲಿಸೋದಕ್ಕೆ ಸಾಧ್ಯನಾ, ಡಾಕ್ಟರ್ ಮಂಜುನಾಥ್ ಕೈಯಿಂದ ಆಗುತ್ತಾ, ಈ ರೀತಿಯಾದಂತಹ ಟಾಕ್ಸ್ ಇತ್ತು. ಏನಾಯ್ತು? ಡಿ ಕೆ ಶಿವಕುಮಾರ್ ಸುರೇಶ್ ಅವರನ್ನ ಹೀನಾಯವಾಗಿ ಸೋಲಿನ ರುಚಿಯನ್ನ ತೋರಿಸಿದ್ರು ಡಾಕ್ಟರ್ ಮಂಜುನಾಥ್ ಅವರು. ಯಾರಿಗ್ ಗೊತ್ತು ಯಾರ್ಯಾರ ಅದೃಷ್ಟ ಯಾವಾಗ ಹೇಗೆಲ್ಲ ಬದಲಾಗುತ್ತೆ ಏನು ಅಂತ. ಅನಸೂಯ ಮಂಜುನಾಥ್ ಅವರನ್ನ ಈ ಬಾರಿ ಚನ್ನಪಟ್ಟಣದಿಂದ ಆಯ್ಕೆ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ಒಂದು ವೇಳೆ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡಿದ್ರೆ ಟಫೆಸ್ಟ್ ಫೈಟ್ ಅಂತಾನೆ ಹೇಳಬಹುದು. ಡಾಕ್ಟರ್ ಮಂಜುನಾಥ್ ಅವರ ಕಾರ್ಯ ಪ್ರವೃತ್ತಿಯನ್ನ ನೆನೆದು ಈ ಬಾರಿ ಡಿ ಕೆ ಸುರೇಶ್ಗೆ ಗೇಟ್ ಪಾಸ್ ಕೊಟ್ಟು ಮಂಜುನಾಥ್ ಅವರಿಗೆ ಗೇಟ್ ಇನ್ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅನಸೂಯ ಅವರು ಕೂಡ ಪತಿಯ ಹಾದಿಯಲ್ಲೇ ನಡೀತಾ ಇರೋದ್ರಿಂದ, ಅದರಲ್ಲೂ ಮುಖ್ಯವಾಗಿ ಎಚ್ ಡಿ ಕುಮಾರಸ್ವಾಮಿ ಅವರ ಸಹೋದರಿ ಆಗಿರೋದ್ರಿಂದ ಈ ಬಾರಿ ಅವ್ರಿಗೂ ಒಂದು ಚಾನ್ಸ್ ಕೊಡೋಣ ಅಂತ ಜನರು ಕೃಪಾ ಕಟಾಕ್ಷ ತೋರಿಸಬಹುದು. ಯಾರಿಗ್ ಗೊತ್ತು, ಗೊತ್ತಿಲ್ಲ. ಬಟ್ ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡಿದ್ರೆ ಎಲ್ಲೋ ಒಂದು ಕಡೆ ಈಗ ತಾನೇ ಸೋತಿದ್ದಾರೆ, ಮತ್ತೆ ಸ್ಪರ್ಧೆ ಮಾಡಿದ್ರಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಎಚ್ ಡಿ ಕುಮಾರಸ್ವಾಮಿ ಅವರು ನಿರಾಳರಾಗಿದ್ದಾರೆ. ನಮ್ಗೇನು ಅಭ್ಯರ್ಥಿಗಳ ಕೊರತೆ ಇಲ್ಲ, ಎಲ್ಲರೂ ಗೆಲ್ಲುವಂತಹ ಕ್ಯಾಂಡಿಡೇಟ್ಗಳೇ. ಕೊನೆಯ ಮೂಮೆಂಟ್ ಅಲ್ಲಿ ಅವರನ್ನ ಆಯ್ಕೆ ಮಾಡಿದ್ರು ಕೂಡ ಟೆನ್ಷನ್ ಇಲ್ಲ ಅಂತ ಕೂಲ್ ಆಗಿದ್ದಾರೆ ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರು. ಇಲ್ಲಿ ತಳಮಳ ಸೃಷ್ಟಿ ಆಗೋರಿದ ಕಾಂಗ್ರೆಸ್ನ ನಾಯಕನಿಗೆ. ಯಾಕಂದ್ರೆ ಡಿ ಕೆ ಶಿವಕುಮಾರ್ ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದೇ ಕನ್ಫ್ಯೂಷನ್. ಚನ್ನಪಟ್ಟಣ ಹೇಳಿ ಕೇಳಿ ಈಗಾಗಲೇ ಹೇಳಿದಾಗೆ ಜೆಡಿಎಸ್ನ ಭದ್ರಕೋಟೆ ಆಗಿರೋದ್ರಿಂದ ಅಭ್ಯರ್ಥಿ ಆಯ್ಕೆ ಅಳೆದು ತೂಗಿ ಆಗ್ಬೇಕಾಗಿದೆ. ಡಿ ಕೆ ಸುರೇಶ್ ಸ್ಪರ್ಧೆ ಮಾಡೋದಿಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳ್ಬಿಟ್ರು. ಇಲ್ಲೀಗ ಹೆಣ್ಣು ಮಕ್ಕಳನ್ನ ಅಂದ್ರೆ ನಿಶಾ ಯೋಗೀಶ್ವರ್ ಅವ್ರನ್ನಾಗಿರ್ಲಿ, ಐಶ್ವರ್ಯ ಹೆಗಡೆ ಅವ್ರನ್ನಾಗಿರ್ಲಿ ಕಣಕ್ಕೆ ಇಳಿಸಿದ್ರೆ ಸ್ವಲ್ಪ ರಿಸ್ಕ್ ಅನ್ನ ತಗೋಬೇಕಾಗುತ್ತೆ. ರಿಸ್ಕ್ ಇಲ್ದೆ ಗೆದ್ಕೊಂಡ್ ಬರ್ತಾ ಇದ್ದಿದ್ದು ಡಿ ಕೆ ಸುರೇಶ್. ಬಟ್ ಈಗ ಸ್ಪರ್ಧೆನೇ ಮಾಡಲ್ಲ ಅಂತ ಹೇಳ್ತಿದ್ದಾರೆ. ಏನಾಗುತ್ತೆ ಹಾಗಾದ್ರೆ?